ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಸೈನಿಕನ ಅಂತ್ಯಕ್ರಿಯೆಗೂ ತಟ್ಟಿದ ಅಸ್ಪೃಶ್ಯತೆ. ಬಾಗಲಕೋಟೆಯಲ್ಲಿ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಆಗಿದೆ. ಮೃತ ಸೈನಿಕ ದಲಿತ ಎಂಬ ಕಾರಣಕ್ಕೆ ಅಲ್ಲಿದ್ದಂತ ಅಂಗಡಿ ಹೋಟೆಲ್ನನ್ನ ಬಂದ್ ಮಾಡಲಾಗಿದೆ. ಅಂತ್ಯಕ್ರಿಯೆ ಸಂಬಂಧ ಬಂದ್ ಮಾಡಿದ್ದಾರೆ ಜನ. ಮಾಜಿ ಸೈನಿಕನ ಅಂತ್ಯಕ್ರಿಯೆಗೂ ಅಸ್ಪೃಶ್ಯತೆ ತಟ್ಟಿದೆ. ಈಗ ಬಾಗಲಕೋಟೆಯಲ್ಲಿ ಸಮಾಜ ತಲೆ ತಗ್ಗಿಸೋ ಕೆಲಸ ಇದು. ಯೋಧ ಅಂದರೆ ನಮ್ಮನ್ನೆಲ್ಲ ಕಾಪಾಡೋರು, ಅಂಥದ್ರಲ್ಲಿ ಅಸ್ಪೃಶ್ಯತೆ ಇನ್ನೂ ಕೂಡ ಇದೆ ಅಂದರೆ ನಿಜಕ್ಕೂ ಸಮಾಜ ತಲೆ ತಗ್ಗಿಸೋ ಕೆಲಸ ಇದು. ಮೃತ ಸೈನಿಕ ದಲಿತ ಎಂಬ ಕಾರಣಕ್ಕೆ ಅಂಗಡಿ ಮತ್ತು ಹೋಟೆಲ್ ಬಂದ್ ಮಾಡಿದ್ದಾರೆ. ಅಲ್ಲಿ ಅಂತ್ಯಕ್ರಿಯೆ ಹಿನ್ನೆಲೆ ಜನ ಅಂಗಡಿ ಹೋಟೆಲ್ಗೆ ಬಂದ್ ಮಾಡಿದ್ದಾರೆ. ಚಿನ್ನಾಪುರ ಗ್ರಾಮದಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಇದು. 20 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರು ಹನುಮಂತಪ್ಪ ಅವರು. ಮಾಜಿ ಸೈನಿಕ ಹನುಮಂತಪ್ಪಗೆ ಅವಮಾನ ಮಾಡಿದ್ರ ಅಲ್ಲಿಯ ಗ್ರಾಮಸ್ಥರು ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ನೇತೃತ್ವದಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಲಾಗಿತ್ತು. ಈ ವೇಳೆ ಅಸ್ಪೃಶ್ಯತೆ ಮನೆ ಮಾಡಿದೆ ಆ ಒಂದು ಗ್ರಾಮದಲ್ಲಿ. ಈಗ ಅಂತ್ಯಕ್ರಿಯೆಗೆ ಬಂದಿದ್ದಂಥ ಮೃತ ಮಾಜಿ ಸೈನಿಕನ ಸಂಬಂಧಿಗಳು, ಬಂಧುಗಳು ಅಂಗಡಿಗಳು ಹೋಟೆಲ್ಗೆ ಹೋಗುತ್ತಿದ್ದಂತೆ ಬಾಗಿಲನ್ನ ಹಾಕಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಗ್ರಾಮಕ್ಕೆ ತಹಶೀಲ್ದಾರ್ ಅಮರೇಶ್ ಪಮ್ಮಾರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮಾರ್ಚ್ 2ರಂದು ಗ್ರಾಮದಲ್ಲಿ ಶಾಂತಿ ಸಭೆಗೆ ತಹಶೀಲ್ದಾರ್ ಕರೆದಿದ್ದಾರೆ. ಈಗ ಚಿನ್ನಾಪುರ ಗ್ರಾಮದಲ್ಲಿ ಆದಂಥ ಘಟನೆ ಇದು. ಮೃತ ಮಾಜಿ ಸೈನಿಕ ಅವರ ಅಂತ್ಯಕ್ರಿಯೆಯ ವೇಳೆ ಈ ಒಂದು ಅಸ್ಪೃಶ್ಯತೆ ಅನ್ನೋ ಪ್ರಶ್ನೆ ಮೂಡಿದೆ ಆ ಒಂದು ಗ್ರಾಮದಲ್ಲಿ. ಈಗ ಸರ್ ಕೇಳಿದ್ರು PSR ಹೋಗ್ಬಿಟ್ಟಿರಿ ಅಂತ ಹೇಳಿ. ಈಗ ಹುಡುಗ ಅಂಗಡಿಯಾಗ ಹೋಗಿ ಪ್ರಶ್ನೆ ಮಾಡ್ತಾನೆ. ಹುಡುಗ ಏನಂತ ಸರ್ ಯಾಕೆ ದಲಿತ ರೊಕ್ಕ ಮುಟ್ಟಂಗಿಲ್ಲ ಅಂತಾರೆ, ಯಾಕೆ ಅಂತ ಕೂರ್ಸಿರ್ತಾನ. ಊರಾಗಿಲ್ ಬಂದು ಒಂದು 15-20 ಮಂದಿ ಅವ್ನು ಧಮಕಿ ಮಾಡ್ತಾರ. ಅವ್ನಿಗೆ ಹೆಚ್ಚು ಕಡಿಮೆ ಏನ್ ಕೇಳ್ರೆ ಅವ್ನ ಜೀವ ಅಪಾಯ ಆಗಿತ್ತಂದ್ರೆ ನೀವು ಹೊಣೆಗಾರಿಕೆ ಯಾರು ಅವ್ನ ಮ್ಯಾಗ ಹಲ್ಲೆ ಆಗಿತ್ತಂದ್ರ ಊರನ್ನ 15-20 ಮಂದಿ ಧಮಕಿ ಮಾಡ್ತಾರೆ. ಯಾರ ಡೆತ್ ಆದ್ರೂ ಸಮುದಾಯದವರು ಡೆತ್ ಆದ್ರೆ ಅಷ್ಟೇ ಉದ್ದೇಶಪೂರ್ವಕವಾಗಿ ಹೋಟೆಲ್ ಮತ್ತೆ ಕಿರಾಣಿ ಅಂಗಡಿ ಬಂದ್ ಮಾಡ್ತಾರೆ ಅನ್ನೋದು ವಿಷಯ ನಾವು ಕೇಳಿವಿಲ್ಲ. ಅದು ಮುಂದಿನ ನಿರ್ಮಾಣದೊಳಗೆ ನಡಿಬಾರ್ದು. ಅದು ಆಗುತ್ತಂದ್ರೆ ಇವತ್ತೇನು ಊರಲ್ಲಿ ಕಿರಾಣಿ ಅಂಗಡಿ ಮತ್ತೆ ಚಾದ ಅಂಗಡಿ ಅನ್ನೋದು ಶಾಶ್ವತ ಬಂದ್ ಆಗ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ಜಾತಿ ಅಂತಕ್ಕಂಥದ್ದು ಏನೈತಿ ಅದನ್ನ ಅಳಿಸ್ಬೇಕು. ಪ್ರತಿನಿತ್ಯ ಏನು ಹೋಟೆಲ್ಗಳು ಏನು ಚಲೋ ಇರ್ತಾವ ಆ ರೀತಿ ಆಗ್ಬೇಕು. ಯಾಕಂದ್ರೆ ಒಬ್ಬ ಮಾಜಿ ಸೈನಿಕಲ್ಲಿ ಡೆತ್ ಆಗಿದ್ದು, ದೇಶ ಸೇವೆ ಮಾಡಿ ಬಂದಂತ ವ್ಯಕ್ತಿ, ಅಂತವ್ರಿಗೆ ಅಗೌರವ ಕೊಡ್ತಕ್ಕಂಥ ಕೆಲಸ ಈ ಊರಾಗ ನಡೆದದ. ಅದು ಚಿನ್ನಾಪುರದಲ್ಲಿ ಅದು ಆಗಬಾರ್ದಿತ್ತು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕು. ಅಲ್ಲಿವರೆಗೆ ನಾವು ಆ ಮನುಷ್ಯನ ಒಯ್ಯಂಗಿಲ್ಲ, ಒಯ್ಯೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು, ಅದನ್ನು ಸರಿಪಡಿಸ್ಬೇಕು. ಆ ಹೋಟೆಲ್ ಯಾರು ಬಂದ್ ಮಾಡ್ಯಾರ, ಯಾರು ಕಿರಾಣಿ ಅಂಗಡಿ ಬಂದ್ ಮಾಡ್ಯಾರ, ಯಾರು ಜಾತಿ ಎತ್ತಿ ಮಾತಾಡ್ಯಾರ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಿದ ನಂತರ ಆ ವ್ಯಕ್ತಿ ಅಂತ್ಯ ಸಂಸ್ಕಾರಕ್ಕೆ ನಾವು ಮಾಡ್ತೀವಿ. ನಾವು SC/ST ಒಳಗೆ ಮಾಜಿ ಸೈನಿಕ ಒಬ್ಬರು ತಿರ್ಕೊಂಡಿದ್ದ. ಅದ್ರ ಸಲುವಾಗಿ ನಾವು ಏನೈತಿ ಇಲ್ಲಿ ಚಂತನ ಹೊರಗಡೆ ನಿಂತು ನಾವು ಹೈರಾಣಾಗಿ ಇಲ್ಲಿ ಒಂದು ಕಡೆ ನಾವು ಏನೋ ಒಂದು ಜ್ಯೂಸ್ ಏನೋ ತೊಗೊಳಕ್ಕೆ ಬಂದಿದ್ವಿ. ನಾವು ಆಲ್ರೆಡಿ ಅವ್ರಿಗೆ 25 ರೂಪಾಯಿ ಕೊಡೋದು 30 ರೂಪಾಯಿ ಕೊಟ್ಟು ನಾವು ಜ್ಯೂಸ್ ತೊಗೊಂಡಿದ್ವಿ ಅವರಿಗೆ. ಅವ್ರು ಆಲ್ರೆಡಿ ನಾವು ರೊಕ್ಕ ಕೊಟ್ಟಿದ್ದನು ಅವ್ರು ಏನಂದ್ರೆ ನಿಮ್ಮ ರೊಕ್ಕ ಮುಟ್ಟಂಗಿಲ್ಲ, ನಾವು ನಿಮ್ಮ ಜಾತಿ ಒಳಗೆ ತೀರ್ಕೊಂಡಾರ ಇವತ್ತು ಅಂದ ಕಾರಣಕ್ಕೆ ಏನೈತಲ್ಲ ನೀವು ಹೆಂಗೆ ನಮ್ಮ ರೊಕ್ಕ ಮುಟ್ಟಂಗಿಲ್ಲ, ನಾವು ಹಂಗೆ ನಿಮ್ಮ ಜ್ಯೂಸ್ ಮುಟ್ಟಂಗಿಲ್ಲ ಅಂತ ಅವ್ರು ಜ್ಯೂಸ್ ಚೆಲ್ಲಿದ್ದು ಹಿಸ್ಟ್ರಿ ಐತಲ್ಲಿ. ಬೇಕಂದ್ರೆ ನಾವು ಎಲ್ಲಿ ಬಾಟ್ಲಿ ಹೋಗಿದ್ದೀವಲ್ಲ ಆ ಬಾಟ್ಲಿ ನೀವು ರೆಕಾರ್ಡ್ ಮಾಡ್ಕೊಡ್ರಿ. ಇಲ್ಲಿ ಸಾಹೇಬ್ರು ಅದರ ಬಸಾಯ ಸರ್ ಏನು ಇವ್ರ ಸರ್ಗಳನ್ನ ಎಲ್ಲ ಕರೆದು ಇನ್ಫಾರ್ಮ್ ಮಾಡಿದ್ದೈತಿ. ಏನೈತೆ ನಮಗೆ ಇದು ಏನು 10 ಹಳ್ಳಿ ಗ್ರಾಮದಾಗಿದೆ ಏನು ನಮ್ದು ಜಾತಿ ಇದು ನಡೆದೈತಿಲ್ಲ, ಇದು ಸ್ಟಾಪ್ ಆಗ್ಬೇಕು ಸರ್. ಇದು ಈ ಊರಾಗ ಏನು ಅದ್ರಾಗ ಈ ಊರಾಗ ಅತಿಯಾಗಿ ನಡೆದೈತೆ ಸರ್. ಇದು ಜಾತಿ ಏನು ಇದೈತಿಲ್ಲ
ಈಗ ಹೋಟೆಲ್ ಬಂದ್ ಮಾಡಿ ಸರ್.